ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಕುರ್ಚಿ ಸೇಫ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ರಿಸ್ಕ್ ತೆಗೆದುಕೊಳ್ಳಲು ಕೈ ಒಂದು ಹೈಕಮಾಂಡ್ ಈಗ ಹಿಂಜರಿತಾ ಇದೆ. ಎಲ್ಲೋ ಒಂದು ಕಡೆ ಏನು ಸಿಎಂ ಸಿದ್ದರಾಮಯ್ಯ ಅವರ ಒಂದು ಸ್ಥಾನ ಬದಲಾವಣೆ ಆಗುತ್ತೆ, ಬೇರೊಬ್ಬರನ್ನು ಮುಖ್ಯಮಂತ್ರಿಯಾಗಿ ಮಾಡುತ್ತೆ ಎನ್ನುವಂತಹ ಒಂದು ಮಾತುಗಳು ಚರ್ಚೆಗಳು ಸಾಕಷ್ಟು ಕೇಳಿ ಬರ್ತಾ ಇತ್ತು. ಮುಖ್ಯವಾಗಿ ನವೆಂಬರ್ ಕ್ರಾಂತಿ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇತ್ತು. ಹೀಗಾಗಿ ಹೈಕಮಾಂಡ್ ಈ ಒಂದು ವಿಚಾರದಲ್ಲಿ ರಿಸ್ಕ್ ತೆಗೆದುಕೊಳ್ಳೋಕೆ ಹಿಂದೇಟು ಹಾಕ್ತಾ ಇದೆ. ನವೆಂಬರ್ ಕ್ರಾಂತಿ ಒಂದು ಆಸೆ ಇಲ್ಲದಂತಹ ಒಂದು ಡಿಕೆಗೆ ಒಂದು ರೀತಿಯಲ್ಲಿ ಕಣ್ಣೀರು ಅಂದರೆ ಬೇಜಾರು. ಅದಕ್ಕೆ ಪ್ರಭಾವಿ ನಾಯಕ ಸಿದ್ದರಾಮಯ್ಯ ಅವರನ್ನ ಯಾವುದೇ ರೀತಿ ಕೆಳಗಿಳಿಸುವಂತಹ ಒಂದು ವಿಚಾರ ಇಲ್ಲ. ಬಿಹಾರದ ಒಂದು ಕಾಂಗ್ರೆಸ್ ಮೈತ್ರಿ ಪಡೆಗೆ ಹೀನಾಯ ಸೋಲಾಗಿದೆ. ಹೀಗಾಗಿ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಬಿಹಾರ ಚುನಾವಣೆ ಫಲಿತಾಂಶದ ಏನಿದೆ ಅದು ರಾಜ್ಯದಲ್ಲಿ ಕುಗ್ಗಿಸಿದೆ ಒಂದು ಉತ್ಸಾಹವನ್ನು. ಕಾಂಗ್ರೆಸ್ ಸೋಲು ನವೆಂಬರ್ ಕ್ರಾಂತಿಗೆ ಬ್ರೇಕ್ ಬೀಳುತ್ತಾ ಎನ್ನುವಂತಹ ಒಂದು ಮಾತು. ಸದ್ಯದ ಪರಿಸ್ಥಿತಿಯಲ್ಲಿ ಕ್ರಾಂತಿ ಬಗ್ಗೆ ಮೌನ ವಹಿಸಲಿದೆ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇದೆ. ಸಿಎಂಗೆ ಸದ್ಯಕ್ಕೆ ನೋ ಕ್ರಾಂತಿ ಸಂದೇಶ ನೀಡುತ್ತಾ ಹೈಕಮಾಂಡ್. ಪವರ್ ಶೇರಿಂಗ್ ನವೆಂಬರ್ ತಿಂಗಳು 2-3 ತಿಂಗಳೇನಿದೆ ಮುಂದೂಡಿಕೆ ಆಗಬಹುದು ಎನ್ನುವಂತಹ ಒಂದು ಮಾತು. ಸಂಪುಟ ಪುನರ್ರಚನೆಯು ಕೂಡ ಸದ್ಯಕ್ಕೆ ನಡೆಯುವುದು ಭಾರಿ ಅನುಮಾನ, ಡೌಟ್ ಅಂತ ಹೇಳ್ತಾ ಇದೆ. ಬಿಹಾರ ಚುನಾವಣೆ ಸೋಲಿನಿಂದ ರಾಜ್ಯದಲ್ಲಿ ಏನಿದೆ ರಾಜ್ಯದ ಒಂದು ಕೈ ಕಾಂಗ್ರೆಸ್ನಲ್ಲಿ ಸಂಚಲನ ಆಗ್ಬಿಟ್ಟಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಸುಮ್ಮನಾಗ್ತಾ ಇದೆ. ನೋಡಿ ಏನಂದರೆ ಬಿಹಾರದ ಒಂದು ಚುನಾವಣೆ ಆಯಿತು, ಎಲೆಕ್ಷನ್ ಆಯಿತು, ಅಲ್ಲಿ ಫಲಿತಾಂಶ ಬಂತು, NDA ಒಂದು ದೊಡ್ಡ ಮಟ್ಟದ ಬಹುಮತವನ್ನು ಕೂಡ ಪಡೆದು ಒಂದು ಐತಿಹಾಸಿಕ ಒಂದು ಗೆಲುವು ಬಂತು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಆ ಒಂದು ಸೋಲನ್ನು ಇನ್ನೂ ಕೂಡ ಅರಗಿಸಿಕೊಂಡಿಲ್ಲ. ಹೀಗಾಗಿ ಈಗಿರುವಾಗಲೇ ಏನು ಬಿಹಾರ ಚುನಾವಣೆಯ ನಂತರ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕೆಲವೊಂದು ಬದಲಾವಣೆಗಳು ಆಗುತ್ತೆ, ನವೆಂಬರ್ ಕ್ರಾಂತಿ ಆಗುತ್ತೆ, ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ, CM ಒಂದು ಬದಲಾವಣೆ ಆಗುತ್ತೆ, ಬೇರೆ ಬೇರೆ ಸ್ಥಾನಗಳು ಕೂಡ ಬದಲಾವಣೆ ಆಗಬಹುದು, ಮಂತ್ರಿಯ ಸ್ಥಾನಗಳು ಕೂಡ ಬದಲಾಗಬಹುದು ಎನ್ನುವಂತಹ ಮಾತುಗಳೇನು ಕೇಳಿ ಬರ್ತಾ ಇತ್ತು. ಅದಕ್ಕೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವ ಒಂದು ಸಾಧ್ಯತೆ ಇದೆ. ಯಾಕಂದರೆ ಅದಕ್ಕೆಲ್ಲ ಕಾರಣ ಬಿಹಾರದ ಒಂದು ಚುನಾವಣೆ ಫಲಿತಾಂಶ ಏನು ಬಂದಿದೆ ಅದು. ಎಲ್ಲೋ ಒಂದು ಕಡೆ ಈ ರೀತಿಯಾದಂತಹ ಒಂದು ಫಲಿತಾಂಶ ಬಂದಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ಸಮಯದಲ್ಲಿ ರಿಸ್ಕ್ ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಲ್ಲ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯ ಅವರೇ ಮುಂದುವರೆದರೆ ಒಳ್ಳೆಯದು ಎನ್ನುವಂತಹ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣುತ್ತಾ ಇದೆ. ಪವರ್ ಶೇರಿಂಗ್ ವಿಚಾರ ಏನಿದೆ ನವೆಂಬರ್ ತಿಂಗಳು 2 ಅಥವಾ 3 ತಿಂಗಳು, ಈ ತಿಂಗಳಾಗಲಿ ಇನ್ನೊಂದು 2-3 ತಿಂಗಳು ಮುಂದಕ್ಕೆ ಹೋಗಬಹುದು ಅಂತ ಸದ್ಯಕ್ಕೆ ಈ ಒಂದು ಅನುಮಾನ ಇದೆ. ಯಾಕಂದರೆ ಬಿಹಾರ ಚುನಾವಣೆಯ ಒಂದು ಸೋಲಿನಿಂದ ಕೈ ನಾಯಕರಲ್ಲಿ ಅವರ ಒಂದು ಉತ್ಸಾಹ ಕುಗ್ಗಿಸಿದೆ. ಅದು ಬೇರೆ ಬೇರೆ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಕಾಂಗ್ರೆಸ್ನ ಒಂದು ನಾಯಕರೇನಿದ್ದಾರೆ ಅವರಲ್ಲಿಯೂ ಕೂಡ ಅಷ್ಟೇ. ಹೀಗಾಗಿ ಎಲ್ಲೋ ಒಂದು ಕಡೆ ಸದ್ಯಕ್ಕೆ CM ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ತಾರೆ, ಅವರು ಸೇಫ್ ಆಗಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇರುತ್ತದೆ. ಯಾಕಂದರೆ ಹೈಕಮಾಂಡ್ ಈ ಒಂದು ವಿಚಾರದಲ್ಲಿ ಬದಲಾವಣೆ ಮಾಡುವಂತಹ ಒಂದು ವಿಚಾರದಲ್ಲಿ ಹಿಂಜರಿತಾ ಇದೆ, ಮತ್ತು ಅದರ ಬಗ್ಗೆ ಯೋಚನೆ ಕೂಡ ಮಾಡೋಕ್ಕೆ ಹೋಗ್ತಾ ಇಲ್ಲ. DKಶಿಗೆ ಎಲ್ಲೋ ಒಂದು ಕಡೆ ಅವರ ಆಸೆಗೆ ತಣ್ಣೀರು ಎರಚಿದಂತೆ ಆಗಿದೆ. ಈ ಒಂದು ವಿಚಾರದಲ್ಲಿ ಏನು ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕೆನ್ನುವಂತಹ ಕೂಗು ಕೂಡ ಜಾಸ್ತಿ ಇತ್ತು. ಹೀಗಾಗಿ ಅದೇ ರೀತಿಯಾಗಿ ಕೆಲವರು ಯೋಚನೆ ಮಾಡ್ತಾ ಇದ್ರು, ಹೌದು ಬದಲಾವಣೆ ಆಗಬಹುದು ಅಂತ. ಆದರೆ ಸದ್ಯದ ಪರಿಸ್ಥಿತಿಗಳನ್ನು ಗಮನಿಸಿದಾಗ ಹೈಕಮಾಂಡ್ನ ನಿರ್ಧಾರ ಏನಿದೆ ಅದು ಬಹುತೇಕವಾಗಿ ಕೆಲವೊಂದು ಬದಲಾವಣೆಗಳನ್ನು ಮಾಡೋದಿಲ್ಲ. ಈಗ ಸದ್ಯಕ್ಕೆ ಏನಿದೆ ಅದೇ ಒಂದು ಪರಿಸ್ಥಿತಿಗಳನ್ನೇ ಮುಂದುವರಿಸಿಕೊಂಡು ಹೋಗುತ್ತೆ. ಯಾರು ಯಾವ ಒಂದು ಸ್ಥಾನಗಳಲ್ಲದೆ ಅದೇ ಸ್ಥಾನದಲ್ಲಿ ಉಳಿತಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ಬಿಹಾರ ಚುನಾವಣೆಯ ಎಫೆಕ್ಟ್ ಕರ್ನಾಟಕಕ್ಕೆ ಕೂಡ ತಟ್ಟಿದೆ. ಹೀಗಾಗಿ ಯಾವುದೇ ಒಂದು ಬದಲಾವಣೆಗಳು ಸದ್ಯಕ್ಕೆ ಇಲ್ಲ ಎನ್ನುವಂತಹ ಒಂದು ಮಾತುಗಳು ಚರ್ಚೆಗಳು ಕೇಳಿ ಬರ್ತಾ ಇದೆ. ಯಾಕಂದರೆ ಎಲ್ಲರೂ ಕೂಡ ಯಾಕೆ ಸುಮ್ಮನೆ ಇದ್ರು ಅಂತಂದರೆ ಬಿಹಾರ ಚುನಾವಣೆ ಆಗಲಿ ಅಂತ ಹೇಳ್ತಾ ಇದ್ರು. ಅದಾದಮೇಲೆ ನೋಡಿ ಏನಾಗುತ್ತೆ, ಎಷ್ಟು ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ರಾಜಣ್ಣ ಕೂಡ ಇದೇ ವಿಚಾರವಾಗಿ ಹೇಳಿದರು, BJPಯವರು ಕೂಡ ಇದೇ ವಿಚಾರಗಳನ್ನು ಮಾತನಾಡ್ತಾ ಇದ್ರು, ಕಾಂಗ್ರೆಸ್ನಲ್ಲಿರುವಂತಹ ಕೆಲ ನಾಯಕರು ಕೂಡ ಅದನ್ನೇ ಹೇಳ್ತಾ ಇದ್ರು. ಬಿಹಾರ ಚುನಾವಣೆಯಾದ ನಂತರ ಕೆಲವೊಂದು ಬದಲಾವಣೆ ಆಗುತ್ತೆ. ಹೈಕಮಾಂಡ್ ಕೂಡ ಅದೇ ಹೇಳಿ ಕಳಿಸಿತ್ತು. ದೆಹಲಿಗೆ ಹೋದಾಗ ಬಿಹಾರ ಚುನಾವಣೆಯಲ್ಲಿ ನಾವು ಬ್ಯುಸಿ ಇದೀವಿ, ಅದಾದಮೇಲೆ ನೋಡ್ಕೊಳ್ಳೋಣ, ಏನೇ ವಿಚಾರಗಳಿದ್ರೂ ಕೂಡ ಬೇರೆ ರಾಜ್ಯಗಳ ಒಂದು ವಿಚಾರಗಳಿಗೆ ತಲೆ ಕೊಡುವಂತಹ ಅಥವಾ ತಲೆ ಕೆಡಿಸಿಕೊಳ್ಳುವಂತಹ ಒಂದು ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇರಲಿಲ್ಲ. ಬಿಹಾರ ಚುನಾವಣೆಯ ಮೊದಲು ಆಗೋಕ್ಕಿಂತ ಮುಂಚೆ
ಹೀಗಾಗಿ ಈಗ ಫಲಿತಾಂಶ ಬಂದಿದೆ, ಚುನಾವಣೆ ಮುಗಿದು ಹೋಗಿದೆ. ಈಗ ಕೂಡ ಹೈಕಮಾಂಡ್ ಈ ಒಂದು ಸೋಲನ್ನು ಅರಗಿಸಿಕೊಳ್ಳೋಕ್ಕೆ ಆಗ್ತಿಲ್ಲ. ಹೀಗಾಗಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳೋದನ್ನು ಕೈ ಬಿಡುತ್ತೆ ಅಥವಾ ಮುಂದೂಡುತ್ತೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಕೆಲವರು ಏನಿದ್ರು ಆಕಾಂಕ್ಷಿಗಳು ಮತ್ತು ಆಸೆ ಪಟ್ಟವರು, ಹೊಸದಾಗಿ ಮೊದಲನೇ ಬಾರಿಗೆ ಮಂತ್ರಿ ಸ್ಥಾನ ಬೇಕು ಎನ್ನುವಂಥ ಆಕಾಂಕ್ಷಿಗಳು, ಅವ್ರಿಗೂ ನಿರಾಶೆ ಆಗಿದೆ. ಈಗ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಈ ಒಂದು ವಿಚಾರದಲ್ಲಿ ನಿರಾಸೆ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗ ಸಿದ್ದರಾಮಯ್ಯ ಅವರು ಸೇಫ್, ಮತ್ತು ಈಗಿರುವಂತಹ ಒಂದು ಮಂತ್ರಿಗಳೇನಿದ್ದಾರೆ ಅವರು ಕೂಡ ಒಂದು ಕಡೆ ಸೇಫ್. ಯಾಕಂದರೆ ಎಲ್ಲೋ ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಆಗಬಿಟ್ರೆ ನಾವು ಕೂಡ ಮಂತ್ರಿ ಸ್ಥಾನವನ್ನು ಕಳೆದುಕೊಳ್ತೀವಿ ಅನ್ನುವಂಥ ಕೆಲವೊಬ್ಬರಿಗೆ ಭಯ ಇತ್ತು ಮಂತ್ರಿಗಳಿಗೆ. ಹೀಗಾಗಿ ಸದ್ಯಕ್ಕೆ ಅದಿಲ್ಲ, ಕೆಲವೊಂದು 2-3 ತಿಂಗಳು ಮುಂದಕ್ಕೆ ಹಾಕ್ತಾರೆ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ನಿಟ್ಟುಸಿರು ಬಿಟ್ಕೊಂಡು ಸಮಾಧಾನವಾಗಿದ್ದಾರೆ ಎಲ್ಲರೂ ಕೂಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.